ದಸರಾ ಹಬ್ಬಕ್ಕೆ ಬಾನು ಮುಷ್ತಾಕ್ ಅವರಿಗೆ ಉತ್ತರ ಕರ್ನಾಟಕದ ಹುಲಿ ಸವಾಲ್ ಹಾಕಿದ್ದಾರೆ. 3 ಸವಾಲ್ ಹಾಕಿ ಸಂಚಲನವನ್ನ ಮೂಡಿಸಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ದಸರಾ ಉದ್ಘಾಟನೆಗೆ ಬರುವ ಮುನ್ನ ನನ್ನ ಈ 3 ಸವಾಲುಗಳನ್ನು ಸ್ವೀಕರಿಸಬೇಕು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ದಸರಾ ಉದ್ಘಾಟನೆ ಮಾಡಿ. ದಸರಾ ಉದ್ಘಾಟನೆ ಮಾಡಬೇಕು ಅಂದ್ರೆ ನನ್ನ ಸವಾಲುಗಳನ್ನು ಸ್ವೀಕರಿಸಬೇಕು. 3 ಸವಾಲು ಹಾಕಿ ಸಂಚಲನವನ್ನ ಮೂಡಿಸಿರುವಂತಹ ಊಖಾ ಹುಲಿ ದಸರಾ ಉದ್ಘಾಟನೆಗೆ ಬರುವ ಮುನ್ನ ನನ್ನ ಸವಾಲ್ ಸ್ವೀಕಾರ ಮಾಡಬೇಕು. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಮೇಲೆ ದಸರಾ ಉದ್ಘಾಟನೆ ಮಾಡಬೇಕು. ಬಹಿರಂಗ ಸವಾಲೊಡ್ಡಿದ ಬಸನಗೌಡ ಪಾಟೀಲ್ ಯತ್ನಾಳ್. ಬಾನು ಮುಷ್ತಾಕ್ ನನ್ನ ಎಕ್ಸ್ ಮುಸ್ಲಿಂ ಎಂದು ಘೋಷಿಸಬೇಕು. ನಾನು ಎಕ್ಸ್ ಮುಸ್ಲಿಂ ಅಂತ ಘೋಷಣೆ ಮಾಡಬೇಕಂತೆ. ಇಸ್ಲಾಂ ಧರ್ಮದ ಬಗ್ಗೆ ನಂಬಿಕೆ ಇಲ್ಲವೆಂದು ಹೇಳಬೇಕು. ಹಿಂದೂ ಹುಲಿ ಯತ್ನಾಳ್ ಸವಾಲ್ ಸ್ವೀಕರಿಸ್ತಾರ ಬಾನು? ದಸರಾ ಬಾನು ಮುಷ್ತಾಕ್ ಅವರಿಗೆ ಊಖಾ ಹುಲಿ ಸವಾಲ್ ಹಾಕಿದ್ದಾರೆ. 3 ಸವಾಲ್ ಹಾಕಿ ಸಂಚಲನವನ್ನು ಮೂಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿ ಭಾಜನರು ಬಂದು ಉದ್ಘಾಟನೆ ಮಾಡಬೇಕು ಅನ್ನೋದು ಸರ್ಕಾರದ ನಿಯಮ. ಆಹ್ವಾನ ಕೊಟ್ಟಿರುವುದು ಕೂಡ ಸರ್ಕಾರವೇ. ಬಾನು ಮುಷ್ತಾಕ್ ಬರ್ತಾರೋ ಬರುವುದಿಲ್ಲವೋ ಅವರ ವೈಯಕ್ತಿಕ ನಿರ್ಧಾರಕ್ಕೆ ಬಿಟ್ಟಿರೋ ವಿಚಾರ. ಬರುವುದು ಬಿಡುವುದು ಬಾನು ಮುಷ್ತಾಕ್ ನಿರ್ಧಾರ. ಬಾನು ಮುಷ್ತಾಕ್ ಹೋಗ್ತೀನಿ ಉದ್ಘಾಟನೆ ಮಾಡ್ತೀನಿ ಅನ್ನುವುದಾದರೆ ಹೋಗ್ತಾರೆ, ಉದ್ಘಾಟನೆ ಮಾಡ್ತಾರೆ. ಹೋಗೋದಿಲ್ಲ, ಉದ್ಘಾಟನೆ ಮಾಡೋದಿಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಅವರೇನಾದ್ರೂ ನಿರ್ಧಾರ ಮಾಡಿದ್ರೆ ಅವರು ಹೋಗೋದಿಲ್ಲ. ಸವಾಲ್ ಹಾಕೋದಂತೆ, ಅದನ್ನು ಸ್ವೀಕರಿಸಬೇಕಂತೆ. ನೀವೇನು ದಸರಾ ಕಾರ್ಯಕ್ರಮದ ಆಯೋಜಕರ? ನೀವು ಹೇಳಿದಂತೆ ಕುಣಿಯೋದಕ್ಕೆ ಬಾನು ಮುಷ್ತಾಕ್ ಅವರು ನಿಮ್ಮ ವ್ಯಾಪ್ತಿಗೆ ಬರುವಂತಹ ಅಧಿಕಾರಿನ? ವಿಜಯಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅನ್ಕೊಂಡಿದ್ದೀರೇನು ಯತ್ನಾಳ್? ಹೀಗಂತ ಜನ ಚರ್ಚೆ ಮಾಡ್ತಿದ್ದಾರೆ. ನಿಮ್ಮ ಇಲಾಖೆಯ ಅಧಿಕಾರಿ ಅಂದುಕೊಂಡಿದ್ದೀರೇನು ಬಾನು ಮುಷ್ತಾಕ್ರನ್ನ? ನಾನು ಮಾಜಿ ಮುಸ್ಲಿಂ ಅಂತ ಹೇಳಿ ಘೋಷಣೆ ಮಾಡಿಕೊಳ್ಬೇಕಂತೆ. ಹೀಗೆ 3 ಸವಾಲುಗಳನ್ನು ಹಾಕುತ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಒಂದೆರಡಲ್ಲ, 3 ಸವಾಲುಗಳನ್ನು ಹಾಕುತ್ತಾರೆ ಬಾನು ಮುಷ್ತಾಕ್ ಅವರಿಗೆ. ಸೊ ಬಹಿರಂಗ ಸವಾಲನ್ನು ಸ್ವೀಕರಿಸಬೇಕಂತೆ. ನಾನು ಎಕ್ಸ್ ಮುಸ್ಲಿಂ ಎಂದು ಘೋಷಿಸಬೇಕು. ಇಸ್ಲಾಂ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಎಂದು ಹೇಳಬೇಕು. ಹಿಂದೂ ಹುಲಿ ಯತ್ನಾಳ್ ಸವಾಲು ಸ್ವೀಕರಿಸ್ತಾರ ಬಾನು? ನೀವು ಬಿಜೆಪಿ ಪಕ್ಷಕ್ಕೂ ಮುಂಚೆ ಯಾವ ಪಕ್ಷದಲ್ಲಿದ್ದೀರಿ, ಯಾವ ಪಕ್ಷದಲ್ಲಿದ್ರಿ? ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ಮುಸ್ಲಿಂ ವೇದಿಕೆಗಳನ್ನು ಬಳಸಿಕೊಳ್ತಾ ಇದ್ರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ರೆ. ಬಲಗೈಯಲ್ಲಿ ಟಿಪ್ಪು ಸುಲ್ತಾನ್ ರವರ ತಲವಾರನ್ನ ಹಿಡ್ಕತ್ತಿದ್ರಿ, ತಲೆ ಮೇಲೆ ಟೊಪ್ಪಿ ಹಾಕೊಂಡು ವೇದಿಕೆ ಹತ್ತಿದ್ದನ್ನ ಮರೆತು ಬಿಟ್ರ? ನೀವು ಭ್ರಮಾಧೀನರಾಗಿದ್ದೀರಿ ಅಂದ್ರೆ ನಾವಾಗಿಲ್ಲ, ನಮಗೆಲ್ಲವೂ ನೆನಪಿದೆ. ನಿಮಗೆ ಆ ಒಂದು ನೆನಪುಗಳನ್ನ ಮೆಲುಕು ಹಾಕಿಕೊಳ್ಳೋದಕ್ಕೆ ಸಾಧ್ಯನಾ? ಶುಕ್ರವಾರ ಮಸೀದಿ ಒಳಗೋಗೋದೇನು, ಟೊಪ್ಪಿ ಹಾಕೊಳ್ಳೋದೇನು, ಇವೆಲ್ಲವೂ ಕಂಡು ಮರೆಯದೇ ಇರತಕ್ಕಂತಹ ಕನ್ನಡಿಗರು ರಾಜ್ಯದಲ್ಲಿದ್ದಾರೆ. ಸಿದ್ಧಾಂತ ಬದಲಾಯಿತು ಅನ್ನುವ ಕಾರಣಕ್ಕೆ ಬರುವ ಅತಿಥಿಯ ಸಿದ್ಧಾಂತವು ಬದಲಾಗಬೇಕು ಅನ್ನುವುದಾದರೆ ಇದರ ಅರ್ಥ ಏನು? ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಸಲ್ಲದು, ನಾಗರಿಕರು ಮಾತನಾಡ್ತಾರೆ ಈಗಂತ. ಬೂಕರ್ ಪ್ರಶಸ್ತಿ ಭಾಜನರು ದಸರಾಗೆ ಬರೋದೇ ಹೆಮ್ಮೆಯ ವಿಚಾರ. ಅಂಥದ್ರಲ್ಲಿ ಅವರು ಮಾಜಿ ಮುಸ್ಲಿಂ ಅಂತ ಹೇಳಿ ಘೋಷಣೆ ಮಾಡಬೇಕಂತೆ. ಅವರು ಇಸ್ಲಾಂ ಧರ್ಮದ ನಿಯಮಗಳನ್ನು ಪಾಲಿಸುವುದಿಲ್ಲ ಅಂತ ಹೇಳಿ ಬರೆದು ಕೊಡ್ಬೇಕಂತೆ. ಏನ್ ನಿಮ್ಮ ವ್ಯಾಪ್ತಿಗೆ ಬರೋ ಅಧಿಕಾರಿ ಅನ್ಕೊಂಡಿದ್ದೀರೇನು ನೀವು ಹೇಳ್ದಂಗೆ ಕುಣಿಯಕ್ಕೆ? ಇಷ್ಟು ಹೇಳಿಕೆಗಳನ್ನು ಕೊಟ್ರಿ, ನೀವು ಒಂದಾದ್ರೂ ರಿಯಾಕ್ಟ್ ಮಾಡಿದ್ರ ಬಾನು ಮುಷ್ತಾಕ್? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ರ? ಕಾರಣ ಕಿವಿಗಳಿಗೂ ತಗೊಳ್ತಿಲ್ಲ.
ನಿಮ್ಮ ಸವಾಲುಗಳನ್ನ, ಅದು ಬಾನು ಮುಷ್ತಾಕ್ ಅವರಿಗೆ ಸಂಬಂಧಪಟ್ಟಂತ ವಿಚಾರ. ನಾವು ಜನರ ಎಡೆಯಲ್ಲಿ ಏನು ಚರ್ಚೆ ಆಗ್ತಾ ಇದೆಯೋ ಅದನ್ನು ಹೇಳ್ತಾ ಇದ್ದೀವಿ. ಸೊ 3 ಸವಾಲುಗಳನ್ನು ಹಾಕಿದ್ದಾರೆ ಉಕ್ಕಾ ಹುಲಿ. ಅದನ್ನು ಸ್ವೀಕರಿಸಿಕೊಳ್ತಾರಾ ಬಾನು ಮುಷ್ತಾಕ್? ಸ್ವೀಕರಿಸಿ ಘೋಷಣೆ ಮಾಡ್ತಾರಾ ಬಾನು ಮುಷ್ತಾಕ್? ಕಾತರ ಜನರಲ್ಲೂ ಕೂಡ ಮೂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.